ಲೋಕಸಭಾ ಎಲೆಕ್ಷನ್ ಘೋಷಣೆಯಾಗಿದೆ ತಡ ರಾಜಕೀಯ ಪಕ್ಷಗಳು ಮತದಾರರನ್ನ ಸೆಳೆಯೋದಕ್ಕೆ ಏನೇನೋ ಆಫರ್ಗಳನ್ನ ಕೊಟ್ರು. ಆದ್ರೆ ಈಗ ಎಲೆಕ್ಷನ್ ಮುಗಿದೇ ತಡ ಬುಕ್ಕಿಗಳು ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಾಜಿಗಿಳಿದಿದ್ದಾರೆ. ಬಾಜಿ ಕಟ್ಟು ಬಂಟರ್ಗಳು ಎಲೆಕ್ಷನ್ ಫೀಲ್ಡಿಗೂ ಇಳಿದಿದ್ದು ಇಲ್ಲೂ ನಮ್ದೇ ಹವಾ ಅಂತಿದ್ದಾರೆ. ಲೋಕದಂಗಲ್ನಲ್ಲಿ ಗೆಲ್ಲೋ ಅಭ್ಯರ್ಥಿ ಪರ ಕೋಟಿ ಕೋಟಿ ಬಾಜಿ. ಎಸ್, ಐಪಿಎಲ್ ಬಾಜಿಗೆ ಲೋಕಸಮರದ ಬಾಜಿ ಸೈಡ್ ಹೊಡೆದಿದೆ. ಕಣದಲ್ಲಿ ಓಡೋ ಕುದುರೆ ಯಾವುದು ಅಂತ ಕೋಟಿ ಕೋಟಿ ಬಾಜಿ ಕಟ್ತಿದ್ದಾರೆ. ಬಾಜಿಗೆ ಕುರಿ ಕೋಳಿಯಿಂದ ಹಿಡಿದು ಜೋಡೆತ್ತು, ಬೈಕ್, ಕಾರು, ಸೈಟ್ಗಳಿಗೆಲ್ಲ ಬೆಟ್ಟಿಂಗ್ ಕಟ್ತಿದ್ದಾರೆ. ಇನ್ನು ದೂರದಲ್ಲೆಲ್ಲೋ ಕುಳಿತು ಬರೀ ಕ್ಯಾಶ್ ನಲ್ಲೇ ನಡೀತಿರೋ ಕೋಟಿ ಕೋಟಿ ಬೆಟ್ಟಿಂಗ್ ದಂಧೆಯಲ್ಲಿ ಹಣದ ಹೊಳೆಯೇ ಹರಿತಿದೆ. ಈ ಬಗ್ಗೆ ದೂರುಗಳು ಬರ್ತಿದ್ದಂತೆ ಟಿವಿ9 ಪ್ರತಿನಿಧಿ ರಹಸ್ಯ ಕಾರ್ಯಾಚರಣೆಗೆ ಧುಮುಕಿದ್ರು. ನಾವು ಬಾಜಿ ಕಟ್ಬೇಕು ಅಂತ ಬುಕ್ಕಿಗೆ ಫೋನ್ ಮಾಡಿದ್ರೆ ಬಿಬಿಎಂಪಿ ಪಾರ್ಕ್ಗೆ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಸ್ಪಾಟ್ಗೆ ತನ್ನ ಹುಡುಗನನ್ನ ಕಳಿಸಿದ್ದ. ಆಗ್ಲೇ ನೋಡಿ ಬೆಟ್ಟಿಂಗ್ ದಂಧೆಯ ಅಸಲಿ ಕಹಾನಿ ಸ್ಫೋಟಗೊಂಡಿತು. ಸೀನ್ ನಂಬರ್ 1, ಸುಮಲತಾ ನಿಖಿಲ್ ಟೈಟ್ ಫೈಟ್. ಬುಕ್ಕಿಗಳಿಗೆ ಮಂಡ್ಯವೇ ಫೇವರೇಟ್. ಸ್ವಾಭಿಮಾನ ಮತ್ತು ಅಭಿಮಾನದ ನಡುವೆ ಹೈ ವೋಲ್ಟೇಜ್ ಪಡೆದುಕೊಂಡಿರೋ ಮಂಡ್ಯದಲ್ಲಿ ಸುಮಲತಾ ಮತ್ತು ನಿಖಿಲ್ ಫೈಟ್ ಪಡೆದುಕೊಂಡಿದೆ. ಹೀಗಾಗಿ ಈ ಕುರುಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದು ಬಾಜಿ ಅಮೌಂಟ್ ಕೂಡ ಹೆಚ್ಚಂತೆ. ನಂಬರ್ 2, ಬೆಂಗಳೂರು ಅಭ್ಯರ್ಥಿಗಳಿಗೆ 25,000ಕ್ಕೆ 1 ಲಕ್ಷ ಬೆಟ್ಟಿಂಗ್. ಇತ್ತ ಮತ್ತೊಬ್ಬ ಬುಕ್ಕಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮೊದಲಿಗೆ ಯಾರ್ ನೀವು ಅಂತ ಕೇಳ್ದ. ನಾವು ಪುಟ್ಟನ ಕಡೆಯವರು ಅಂದಿದ್ದೇ ತಡ. ಅವನು ನಮ್ಗೆ ಹಳೆಯ ಪರಿಚಯ ಅಂತಲೇ ಬಾಜಿಗಿಳಿದ. ಏನಿದೆ ಸರ್ ರೇಟ್ ಬೆಂಗಳೂರು? ಈಗ ನಡೀತಾ ಇರೋದು ಬೆಂಗಳೂರು ದಕ್ಷಿಣ ಬಂದು 25 ಬಂದಿದೆ. ಮತ್ತು ಬೆಂಗಳೂರು ಉತ್ತರ 75ಕೊಂದು, ಗ್ರಾಮಾಂತರ 25ಕೊಂದು, ಮತ್ತು ಸೆಂಟ್ರಲ್ ಬಂದು 50-50 ಇದೆ. ಬೆಂಗಳೂರಿನ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಬೆಟ್ಟಿಂಗ್ ದಂಧೆ ಜೋರಾಗಿಯೇ ನಡೀತಿದೆ. ಈ ಬಾಜಿ ಬಗ್ಗೆ ಬೆಂಗಳೂರು ನಗರ ಚುನಾವಣಾಧಿಕಾರಿ ಮಂಜುನಾಥ್ ಪ್ರಸಾದ್ರನ್ನ ಕೇಳಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತಿದ್ದಾರೆ. ಚುನಾವಣೆಗೆ ಮೊದಲು ಅಥವಾ ನಂತರ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ಯಾವುದೇ ವ್ಯಕ್ತಿ ಬೆಟ್ಟಿಂಗ್ನಲ್ಲಿ ತೊಡಗಿದ್ದು ಕಂಡು ಬಂದಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದು ನಾಳೆ 2ನೇ ಹಂತದ ಚುನಾವಣೆ ನಡೆಯುತ್ತಿದೆ. ಆದ್ರೆ ಕುರುಕ್ಷೇತ್ರದಲ್ಲಿ ಮಂಡ್ಯವೇ ಬುಕ್ಕಿಗಳ ಫೇವರೇಟ್ ಆಗಿದ್ದು ಹಣದ ಹೊಳೆಯೇ ಹರಿತಿದೆ. ಜೂಜು ಕಟ್ಟಿ ಪಾಂಡವರು ಕೆಟ್ರು ಅನ್ನೋದು ಗೊತ್ತಿದ್ರು ಬೆಟ್ಟಿಂಗ್ ದಂಧೆಗೆ ಮುಗಿ ಬೀಳೋರಿಗೇನು ಕಮ್ಮಿ ಇಲ್ಲ. ಕಿರಣ್, ಟಿವಿ9 ಬೆಂಗಳೂರು.